ರಾಜ್ಯದಲ್ಲಿ ಜಾತಿ ಗಣತಿ ಜಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಜನಗಣತಿ ಅಲ್ಲ, ಸಾಮಾಜಿಕ ಆರ್ಥಿಕ ಸಮೀಕ್ಷೆ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆ ಇದು. ನಮ್ಮ ಪಕ್ಷ, ಕೇಂದ್ರ, ನನ್ನ ನಿಲುವು ಎಲ್ಲರ ಪರ, ಸರ್ವರಿಗೂ ಸಮಪಾಲು ಹಾಗೂ ಸರ್ವರಿಗೂ ಸಮಬಾಳು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿರೋದು. ಇದು ನಮ್ಮ ಕಾಂಗ್ರೆಸ್ ಪಕ್ಷದ ನಿಲುವು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿರೋದು. ಇದು ಒಂದು ಜಾತಿ ಗಣತಿ ಸಮೀಕ್ಷೆಯ ವರದಿ ಅಲ್ಲ, ಇದು ಸಾಮಾಜಿಕ ಹಾಗೂ ಆರ್ಥಿಕ ಸಮಿತಿ ಅಂದ್ರೆ ಅವ್ರು ಮಾಡಿದಂಥ ವರದಿ ಇದು. ಅಂದ್ರೆ ಅಲ್ಲಿ ಆಗದಂಥ ಸಮೀಕ್ಷೆ ಏನಿದೆ ಅದು ಬರೀ ಜಾತಿ ಗಣತಿ ಅಲ್ಲ, ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಅಂತ ನಮ್ಮ ನಿಲುವು. ಇದು ನಮ್ಮ ಪಕ್ಷ ಕಾಂಗ್ರೆಸ್ನ ನಿಲುವಾಗಿದೆ. ವರದಿಯಲ್ಲಿ ಏನಿದೆ ಅನ್ನೋದನ್ನ ಇನ್ನೂ ನೋಡಿಲ್ಲ. ನಾನು ಸಿಎಂ ಸಹ ಇನ್ನೂ ವರದಿಯನ್ನ ನೋಡಿಲ್ಲ. ವರದಿ ನೋಡಿ ಕುಳಿತು ಚರ್ಚೆ ಮಾಡ್ತೀವಿ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಈಗಾಗಲೇ ಜಾತಿ ಗಣತಿ ವರದಿ ಅನುಷ್ಠಾನಕ್ಕೆ ಬರುತ್ತಾ ಅನ್ನುವಂಥ ಪ್ರಶ್ನೆ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ವರದಿ ನೋಡಿರೋದು, ಬಟ್ ಅದರಲ್ಲಿ ಏನು ಅಂಶಗಳಿದೆ ಅನ್ನೋದು ಇನ್ನೂ ಗೊತ್ತಿಲ್ಲ ಅಂತ. ಇದು ಸೆನ್ಸಸ್ ಅಲ್ಲ, ಏನೇಳಿ, ದಿಸ್ ಇಸ್ ನಾಟ್ ಎ ಸೆನ್ಸಸ್, ಸೋಷಿಯೋ ಎಕನಾಮಿಕ್ ಸರ್ವೆ. ನಮ್ಮ ಪಕ್ಷದ ನಿಲುವು, ಕೇಂದ್ರ ಸರ್ಕಾರದ ನಿಲುವು ನನ್ನ ನಿಲುವು. ಎಲ್ಲರಿಗೂ ಸರ್ವರಿಗೂ ಸಮಬಾಡು ಸಮಪಾಳು, ಇದು ನಮ್ಮ ಪಕ್ಷದ ನಿಲುವು. ನಾವು ನೋಡ್ತೀವಿ. ಇನ್ನು ಮುಖ್ಯಮಂತ್ರಿನೂ ನೋಡಿಲ್ಲ, ನಾನು ನೋಡಿಲ್ಲ. ಇವತ್ತು ಕಳಿಸ್ಕೊಡ್ತಾ ಇದ್ದಾರೆ, ನನಗೆ ಕಾಪಿನ ಕಳಿಸ್ಕೊಡ್ತಾ ಇದ್ದಾರೆ. ನೋಡ್ತೀವಿ. ಏನಾರು ಹೆಚ್ಚು ಕಮ್ಮಿ ಇದ್ರೂ ಕೂಡ ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿ ಎಲ್ಲ ಸರಿ ಮಾಡೋಂಥ ಕೆಲಸ ನಾವು ಮಾಡ್ತೀವಿ. ನಮ್ಮ ಪಕ್ಷ, ಇದು ಸೆನ್ಸಸ್ ಅಲ್ಲ, ಏನೇಳಿ, ದಿಸ್ ಇಸ್ ನಾಟ್ ಎ ಸೆನ್ಸಸ್, ಸೋಷಿಯೋ ಎಕನಾಮಿಕ್ ಸರ್ವೆ. ನಮ್ಮ ಪಕ್ಷದ ನಿಲುವು, ಕೇಂದ್ರ ಸರ್ಕಾರದ ನಿಲುವು ನನ್ನ ನಿಲುವು. ಎಲ್ಲರಿಗೂ ಸರ್ವರಿಗೂ ಸಮಬಾಡು ಸಮಪಾಳು, ಇದು ನಮ್ಮ ಪಕ್ಷದ ನಿಲುವು. ನಾವು ನೋಡ್ತೀವಿ. ಇನ್ನು ಮುಖ್ಯಮಂತ್ರಿನೂ ನೋಡಿಲ್ಲ, ನಾನು ನೋಡಿಲ್ಲ. ಇವತ್ತು ಕಳಿಸ್ಕೊಡ್ತಾ ಇದ್ದಾರೆ, ನನಗೆ ಕಾಪಿನ ಕಳಿಸ್ಕೊಡ್ತಾ ಇದ್ದಾರೆ. ನೋಡ್ತೀವಿ. ಏನಾರು ಹೆಚ್ಚು ಕಮ್ಮಿ ಇದ್ರೂ ಕೂಡ ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿ ಎಲ್ಲ ಸರಿ ಮಾಡೋಂಥ ಕೆಲಸ ನಾವು ಮಾಡ್ತೀವಿ. ನಮ್ಮ